JCB ಹಾಕ್ಸ್ಬಿಡೋಣ ಹಿಂದಗಡೆಗೆ. JCB ಹಾಕ್ಸೋಣ ಅಂದರೆ ಬೇಡ, ಒಂದೇ ಒಂದು ಐತೆ. ಐ ಸಿ ಆಫ್ಟರ್ ಲಾಂಗ್ ಟೈಮ್ ಅವರ್ ಶಶಾಂಕ್ ಸಿಕ್ಕಿದ್ದಾನೆ. ಇಲ್ಲೇ ರೋಡಲ್ಲೇ ಕ್ಯಾಚ್ ಆಗ್ತಾ ಇದ್ದಾರೆ ನಮ್ಮನ್ನ. ಹಂಗೆ ಸಿಕ್ಕಿದ್ದಾನೆ, ಕ್ಯಾಚ್ ಆಗ್ತಾನೆ ಅಂತ ತೋರಿಸ್ತಾರೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಕೆಲಸ ಎಲ್ಲ ಮುಗಿಸಾದ್ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತು, ಅದಕ್ಕೋಸ್ಕರ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಮ್ಮಿ ತಿಂಡಿ ಹಾಕೊಡೋ ಮುಂಚೆನೇ ಎಲ್ಲ ಹೋಗೋರು ಈಚೆ. ಸೊ ಅವ್ರು ಬರ್ತಾರೆ, ತಿಂಡಿ ಹಾಕ್ಕೊಡ್ತಾರೆ. ತಿಂಡಿ ಹಾಕ್ಕೊಟ್ಟಾಗ ಹೋಗ್ತೀನಿ ಕಾಲೇಜ್ ಹತ್ರ. ಟೈಮ್ ಆಲ್ರೆಡಿ ಆಗೈತೆ. ಟೈಮ್ ಏನೇನೋ ತೋರಿಸ್ತೈತಲ್ಲ, ಶೆಲ್ ಡೌನ್ ಆಗಿಬಿಟ್ಟೈತೆ ಅನಿಸ್ತದೆ. ಮಧ್ಯಾಹ್ನ 4 o'clock ತೋರಿಸ್ತೈತದು. ಶೆಲ್ ಆಗಬೇಕು ಇವಾಗ, ಅದಕ್ಕೆ ಹೊಸದು ಶೆಲ್ ಹೋಗ್ಬಿಟ್ಟೈತೆ. ಸೊ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದಾಯ್ತು. ಇವಾಗ ಏನಿಲ್ಲ, ಹೊರಡೋದಷ್ಟೇ. ಸ್ವಲ್ಪ ಗಾಡಿ ಟೈರೆಲ್ಲ ಚೇಂಜ್ ಮಾಡಿಸ್ಬೇಕು, ಟೈರ್ ತೊಗೋಬೇಕು. ಪ್ರಾಬ್ಲಮ್ ಇದೆ ಗಾಡೀಲಿ ಸ್ವಲ್ಪ, ಅದನ್ನೆಲ್ಲ ಕ್ಲಿಯರ್ ಮಾಡಿಸೋರ್ಗು ಸ್ವಲ್ಪ ಹಿಂಸೆ ಇರುತ್ತೆ. ನನ್ನ ಟೈಮ್ 4:38 ತೋರಿಸ್ತೈತಲ್ಲ, ಡೇಟ್ ಎಲ್ಲ ಕರೆಕ್ಟ್ ಐತೆ, ಬಟ್ ಶೆಲ್ ಡೌನ್ ಆಗಿಬಿಟ್ಟಿದೆ ಅನಿಸುತ್ತೆ. ಇದೊಂದು ಚೇಂಜ್ ಮಾಡಬೇಕು. ಗಾಡಿಯೆಲ್ಲ ಈಚೆ ಹಾಕ್ಬಿಟ್ಟು ಹೊರಡ್ತೀನಿ ಇವಾಗ. ಗಾಡಿ ನಿಂತಿದೆ, ಹೊರಡೋಣ ಇವಾಗ. ಟೈಮ್ ಆಗುತ್ತೆ. ಕೀ ತರಲಿಲ್ಲ, ಕೀ ಹಾಕ್ಬಿಟ್ಟು ಡೋರ್ ಓಪನ್ ಮಾಡಿಬಿಟ್ಟು ಹೊರಡ್ತೀನಿ. ಗಾಡಿ ಸಗ ಸ್ಲೋ ಆಗಿ ಎಷ್ಟರಲ್ಲಿ 16 ಹೋಗ್ತಾ ಇದೆ. ಟ್ರೈನ್ ಬದವನು ಅದಕ್ಕೆ ನಾನು ಹೋಯ್ತಾ ಇದ್ದೀನಿ. ಅವ್ನು ಬರ್ತಾ ಇಲ್ಲ, ನಾನು ಇಲ್ಲಿ ಹೋಯ್ತಾ ಇಲ್ಲ. ಅದಕ್ಕೆ ಕಾಯ್ಕೊಂಡಿದ್ದ, ನಾನು ಹೋಯ್ತಾ ಇದ್ದೀನಿ. ಅವನು ಇನ್ನೂ ತುಂಬ ದೂರ, ಅವನು ಎಲ್ಲೋ ಗೊತ್ತಿಲ್ಲ, ಆದರೆ ಬರ್ತಾ ಇದ್ದೀನಿ ಅನ್ನಲ್ಲ. ಅದಕ್ಕಾಗಿ ನಾನು ಹೋಯ್ತಾ ಇದ್ದೀನಿ. ಇಲ್ಲೇ ಇನ್ನೂ ಸೇರ್ತದ ಅಲ್ಲೇ ಇಲ್ಲ ಗೇಳ ಹಿಡಿದ್ಬಿಟ್ಟೆ, ಅಕ್ಕ ಹಿಡಿದು. ಯಾರು ಓಡ್ತಾನೆ ಇಲ್ಲ, ಯಾರು ಓಡಲೇ ಇಲ್ವಲ್ಲ. ಓಡ್ತಾರೆ ಅಂತ ನಾನು ವಿಡಿಯೋ ಬೇರೆ ಮಾಡ್ತಿದ್ದೀನಿ, ಯಾರು ಓಡಲೇ ಇಲ್ಲ. ಹಂಗೆ ಮಾಡ್ತಿದ್ವಿ, ಯಾರು ಓಡಲೇ ಇಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರೆ ನಾವು ನೀರು ತೊಳಕ್ಕೆ ಬಂದೆ, ಇಲ್ವೇ ಇಲ್ವಂತೆ. ಜಿಫೈನಾಗ ಕರ್ಕೊಂಡ್ಬಂದೆ. ಅಪೋಲೋದಲ್ಲಿ ಟೈಮ್ ಇಲ್ಲ ಅಂತ ರಿಟರ್ನ್ ಆಗ್ತಾ ಇದ್ದಿದ್ದು. ಬಿಸಿಲು ಇಲ್ಲ ಇವತ್ತು, ಫುಲ್ ಮಳೆ, ಒಂಚೂರು ಬಿಸಿಲೇ ಇಲ್ಲ. ಜಿಫೈನ್ ಫುಲ್ ಶೈನಿಂಗ್ ಆಗ್ತಾವನೆ. ಏನು ಜಿಫೈನ್, ಕಾಲೇಜ್ಗೆ ಬರ್ತಾಯಿಲ್ಲ ನೀನು? ಬರ್ತೀನಿ ನಾಳೆ. ನಾನು ನಾಗಮಂಗ್ಲಕ್ಕೆ ಬಂದಿದ್ದು ವೇಸ್ಟು. ಸುಮ್ಮನೆ 20 ಕಿಲೋಮೀಟ್ರ್ ಬಂದು ರಿಟರ್ನ್ ಆಗುತ್ತೆ. ಐ ಸಿ ಆಫ್ಟರ್ ಲಾಂಗ್ ಟೈಮ್ ಅವರ್ ಶಶಾಂಕ್ ಸಿಕ್ಕಿದ್ದಾನೆ. ಇಲ್ಲೇ ರೋಡಲ್ಲೇ ಕ್ಯಾಚ್ ಆಗ್ತಾ ಇದ್ದಾರೆ ನಮ್ಮನ್ನ. ಹಂಗೆ ಸಿಕ್ಕಿದ್ದಾನೆ, ಕ್ಯಾಚ್ ಆಗ್ತಾನೆ ಅಂತ ತೋರಿಸ್ತಾರೆ. ಏನಿಲ್ಲ ತೋರಿಸೋಣ. 16 17 ಎಲ್ಲಣ್ಣ ತೆಗೋಣ. ಅದು ಹೆಂಗೆ ಐಫೋನ್ ಅಂತ ಹಂಗೆ ಹೇಳ್ದ ಹುಡುಗ. ಕಾಲೇಜ್ ಮುಗ್ದಿದ್ದು ಐಫೋನು ಹೆಂಗೆ. ಜಿಫಾನ್ ಇನ್ನೂ ಅಲ್ಟ್ರಾದಲ್ಲಿ ಇರೋದು. ಎಲ್ಲ ಜಿಫಾನ್ ಅಲ್ಟ್ರಾ, ಎಲ್ಲ ಐಫೋನ್ಗಳೇ. ಕೇಳ ನಮ್ಮ ಜನ. Doing second time for Nagpur. ಟೈರ್ ಹಾಕ್ಸೋಕ್ಕೆ ಅಂತ ಬಂದ. ಟೈರ್ ಇಲ್ಲಲ್ಲಪ್ಪ, ಒಂದೇ ಒಂದು ಸಿಕ್ತು. ಇನ್ನು ಬ್ಯಾಕ್ ಟೈರ್ಸ್ ಇಲ್ಲ, ಇಷ್ಟೊಂದು ಟೈರ್ ಐತೆ. JCB ಹಾಕ್ಸ್ಬಿಡೋಣ ಹಿಂದಗಡೆಗೆ. JCB ಹಾಕ್ಸೋಣ ಅಂದರೆ ಬೇಡ, ಒಂದೇ ಒಂದು ಐತೆ. MRF ಅಲ್ಲೂ ಟೈರ್ ಸಿಗಲಿಲ್ಲ, ರಿಟರ್ನ್ ಹೋಗ್ತಾ ಇದ್ದಿಲ್ಲ. ಅದಕ್ಕೆ ಇವಾಗ ಮನೆಗೆ ಏನು ಮಾಡೋಣ, ಸಿಕ್ತಿದ್ದು ಮಾಡೋಕ್ಕೆ. ನೆಕ್ಸ್ಟ್ ಈಗ ಅಪೋಲೋಗೆ ಹೋದೆ, ಅಲ್ಲೂ ಸಿಗಲಿಲ್ಲ. MRF ಅಲ್ಲೂ ಇಲ್ಲ. ಈಗ ಮನೆ ಕರೀತೆ. ಇವಾಗಷ್ಟೇ ಮನೆ ಹತ್ರ ಬಂದು ರೀಚ್ ಆದರೆ ಮಮ್ಮಿ ಹಂಗೆ ಊಟ ಕೊಟ್ಬಿಟ್ಟು ಬಾ ಅಂದರು. ತಂದು ಕೊಡೋವರೆಗೂ ಕಾಯ್ತಾ ಇರ್ತೀನಿ. ಅಲ್ಲೇ ನಿಂತ್ಕೊಳ್ಳಿವೆ, ಬಿಸಿಲು ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಫುಲ್ ಮಕ ಎಲ್ಲ ಕಪ್ಪಾಗೋಗ್ಬಿಟ್ಟೈತೆ. ಬಿಸಿಲಲ್ಲಿ ತಿರುಗ್ತಿರು ಮಕ ಎಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟೈತಿ ಇವತ್ತು. ಎಲ್ಲ ಕಡೆನೂ ಹೋಗಿ ಟೈರೇ ಇಲ್ಲ ಇವತ್ತು. ಸುಮ್ಮನೆ ಹೋಗಿದ್ದೆಲ್ಲ ವೇಸ್ಟ್. ಅದು ಸಿಗ್ತಾಯಿತ್ತು ಎಲ್ಲ ಕಡೆ, ಇದು ಸಿಗ್ತಾಯಿಲ್ಲ. ಹಿಂದೆ ಸಿಗೋಲ್ಲ, ಮುಂದೆದು ಎಲ್ಲ ಕಡೆ ಸಿಗ್ತೈತೆ, ಹಿಂದೆ ಎಲ್ಲೂ ಸಿಗ್ತಾಯಿಲ್ಲ. ಅದಕ್ಕೆ ನಾಳೆವರೆಗೂ ವೆಯ್ಟ್ ಮಾಡಬೇಕು. ಇಲ್ವಲ್ಲ, ಈಗ ಏನು ಮಾಡೋಣ. ಇಲ್ಲಿತ್ತು ಬ್ಯಾಕ್ ಟೈರೇ ಸಿಗ್ತಾಯಿಲ್ಲಪ್ಪ. 2 ಕಡೆ 3 ಶೋರೂಮ್ ಹೋಗಿದ್ದು. JKಗೆ ಹೋದೆ, ಅಪೋಲೋಗೆ ಹೋದೆ. ಬ್ಯಾಕ್ ಟೈರ್ 110/80 ಇದಿಲ್ಲ. ಫ್ರಂಟ್ದು ಸಿಗ್ತೈತೆ, ಬ್ಯಾಕ್ಗೆ ಸಿಗ್ತಾಯಿಲ್ಲ. ಕುಡಿ. ಯಾಕಮ್ಮ 4 ಗಂಟೆ ಕೊಡ್ತಿದ್ದೆ ನಾನು? ಇಲ್ಲ, ಗ್ಯಾರಂಟಿ ಐಟಮ್ ಬಂತಿತ್ತು, ಹೋಗಿದ್ದೆ, ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಗೈಸ್, ಇವಾಗ ಜಸ್ಟ್ ಎದ್ದೆ, ಮಲಗಿದ್ದೆ ಎಷ್ಟೊತ್ತು. ಇವಾಗ ಎದ್ಬಿಟ್ಟು ಹೋಗ್ತಾ ಇದ್ದೀನಿ ಸೀರಿಯಲ್ ಹಾಕ್ಬಿಟ್ಟು. ಮಮ್ಮಿ ಎದ್ಬಿಟ್ಟು ಸೀರಿಯಲ್ ನೋಡ್ತಾರೆ. ಹಾಲು ತರಬೇಕು, ಹಾಲ್ಗೆ ಹೋಗ್ತೀನಿ. ಹಂಗೆ 6 ಗಂಟೆ ಆಗೈತೆ. ಅಲ್ಲೇ ಶಟಲ್ ಬ್ಯಾಟ್ ಆಡೋಕ್ಕೆ ಹೋಗಿಲ್ಲ, ಸುಮ್ಮನೆ ಮಲಗಿದ್ದು. ಇವಾಗ ಎದ್ಬಿಟ್ಟು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಾಕ್ ತೆಗಿತಾ ಇರೋದು. ಲೇ ಪ್ರೇಮಕ್ಕನ ಮನೆಯೊಳಗೆ ಬಾರ್ಲ ಏನು ಮಾಡಿಲ್ಲ. ಅವನ ಇನ್ನೊಂದು ಫೋನ್ ಇಟ್ಕೊಂಡ್ರೆ ಐಫೋನ.
ನನ್ನ ಫ್ರೆಂಡ್ ಬರ್ತಾವ ಹಾಗೆ ನಾನು ಹೋಗಲೇ ಇಲ್ಲ, ಇವಾಗ ಹೋಗ್ತೀನಿ. ಆಗಲೇ ಹೋಗ್ಬೋದಿತ್ತು. ನೋಡಿ ಫೋನ್ ಐಫೋನ್ ಇಟ್ಕೊಂತಿರ್ತಾವೆ. ಹಲೋ ಏನೇ ಇನ್ನೊಂದ್ಸತಿ ಹೇಳು. ಹಾಕಂಡು ಚಚ್ಬೇಕಾರ ಅವನ್ನ, ಅವನಿಗೆ ಚಚ್ಬೇಕಾರೆ ಹಿಡ್ಕೊಂಡು. ಯಾಕಪ್ಪ ಗಾಯ ಸಾಲು ತೊಗೊಂಬಂದೆ. ನಮ್ಮ ಹುಡುಗ ಅಲ್ಲಿ ಹೋಗೋಣ ನೀನು ಹೇಳ್ಬಿಟ್ಟ, ನಾನೇನೋ ಹೋಯ್ತಿದ್ದೆ. ಎಲ್ಲಿ ಇಡೋಣಮ್ಮ, ಒಳಗಡೆ ಇಟ್ಬಿಡು ಹಂಗೆ. ಮಮ್ಮಿ ಸೀರಿಯಲ್ ನೋಡ್ತಾವ್ರೆ, ನೀವು ಈಚೆ ಕಡೆಯವ್ರು ಆಡ್ತಾವ್ರೆ. ಬರ್ತಡೇ ಬಾಯ್ ಬೇರೆ ಬಂದವನು ಈಗ. ಇಲ್ಲಿ ಕರ್ಕೊಂಡು ಹೋದ, ಇಲ್ಲಿನ ಕರ್ಕೊಂಡು ಹೋಗ್ಬಿಟ್ಟು ಹಣ ಬೇಡ ಅಂತೆ ಅಂತವನೆ. ಕಿಡ್ನಾಪರ್ ಏನ ಬಿಡು, ಎಲ್ಲಾರು ವಿಶ್ ಮಾಡ್ತಾರೆ. ಹ್ಯಾಪಿ ಬರ್ತ್ಡೇ ಟು ಮೀ ಅಂತ ಹೇಳು. ಓ ಐ ಯಾ ವ್ಲಾಗ್ ಮಾಡ್ತಾ ಇರೋದು. ಅವ್ನ ಬರ್ತಡೇ ವಿಶ್ ಮಾಡ್ಲ, ಹೋಗ್ಕಂಡ ಅವ್ನ ಬರ್ತಡೇ ನಿಜವಾಗ್ಲು ಹೇಳು ಹ್ಯಾಪಿ ಬರ್ತಡೇ ಅಂತ. ಹೇಳಲ್ಲ ನೋಡು, ಹೇಳ ನೀನೇ ನಾನು ಹ್ಯಾಪಿ ಬರ್ತಡೇ ಅಂತ. ಮುಖಂಡ್ಲಾ ಬಿಡು ಹೋಗ್ ತಂದ್ಲ ನೀನು. ಕಿಡ್ನಾಪರ್ ಏನು ಸಿಕ್ಕಿಲ್ಲ. ಇವಾಗ ಜಸ್ಟ್ ಅಂಗಡಿಗೆ ಬಂದೆ, ಮುಖ ತೊಳಿಲಿಲ್ಲ, ಹಂಗೆ ಬಂದೆ. ಡ್ಯಾಡಿ ಫೋನ್ ಮಾಡಿದ್ರು ಅಂತ. ಇವಾಗ ಆಲ್ರೆಡಿ ಇನ್ನೇನು ಸಂಜೆ ಒಂದು ಬರ್ತಡೇ ಐತೆ ಹುಡುಗನ, ಪಾಪ ಕೇಕ್ ಕಟ್ ಮಾಡಿಸೋ ಹೋಗ್ಬೇಕು. ಯಾರು ಬಾಯ್ಸ್ ಕೂಡ ಯಾರೂ ಬಂದಿಲ್ಲ. ಮತ್ತೊಂದು ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾವ್ರಿ. ಗೈಸ್ ನೋಡಿ, ಆ ಅಣ್ಣ ಇಷ್ಟು ದೂರಕ್ಕೆಲ್ಲ ಬಾಕ್ಸ್ ತಗೊಂಬತ್ತಾರ. ಅದಕ್ಕೆ ಆ ಅಣ್ಣ 10 ರೂಪಾಯಿ ಉಳ್ಸಕ್ಕೆ ಡಬ್ಬನೂ ತರದಲ್ಲೇ ಬಂದು ಏನಾಯ್ತು, ಈಗ ಡಬ್ಬ ವೇಸ್ಟ್ ಆಗುತ್ತದು, ಅಲ್ಲಾಡ್ಸದೆ. ಈಗ ತಂದೋದೆ, ಇದ್ರ ಮೇಲೆ ಎಷ್ಟು ಬಿದ್ದೈತು. ಅವ್ರು ತಿನ್ಲೇ, ನಾನು ತಿಂತಿ ಒಂದ್ ಪೀಸು ತಿನ್ಬಾರ್ದವ್ರು. ಏನಿಲ್ಲ, ಅರ್ಧ ನನಗೆ ಅರ್ಧ ನಿಮ್ಗಳಿಗೆ. ನನಗಿಷ್ಟು ನಿನಗಿದು ಕ್ರೀಮು, ನನಗಿದು ಈ ಕಡೆ ಪಿಂಕ್ ಕಲರ್ ಇದಾಗ್ದೋನು ನಾನೇ ಹಾಕಿದ್ದು. ಅಯ್ಯೋ ನೀನ್ ಅದಕ್ಕೆಗಳ ನಾನು ಅಡ್ಡ ಮಡ್ಡ ಅನ್ನೋದು. ಚೆನ್ನಾಗ ಏನೋ ಫೋನಲ್ಲಿ ನೋಡ್ತಾ ಇದ್ದಂತೆ ರೀಲ್ಸು. ಇನ್ನೊಂದ್ಸತಿ ಹೇಳಿ, ಏನ್ ನೋಡ್ತೀರಿ? ರೀಲ್ಸ್ ಮಾಡ್ಲಾ ಇನ್ನೊಂದ್ಸತಿ? ಮಾಡ್ಲಾ ಕಾಣಿಸ್ತಾ ಇಲ್ಲ ಹೆಂಗು ಮಾಡೋದು. ಬಾರೋ ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಈಗ ಬಂದೆ ಜಸ್ಟು. ಅಲ್ಲಿ ಬರ್ತಡೇ ಮುಗಿಸ್ಕೊಂಡು ಈಗ ಅಂಗಡಿಯಿಂದ ಮನೆಗೆ ಬಂದೆ. ಗಾಡಿ ಇನ್ನೂ ಇಲ್ಲೇ ಐತೆ, ಗಾಡಿ ಒಳಗಡೆ ಹಾಕಬೇಕು. ಮಮ್ಮಿ ಏನು ಮಾಡ್ತಾರೋ ಗೊತ್ತಿಲ್ಲ. ಡ್ಯಾಡಿ ಮಮ್ಮಿ ಏನು ಮಾಡ್ತಾವ್ರೆ? ಸೈಲೆಂಟ್ ಇದೆಯಲ್ಲ ಮನೆ, ಏನೋ ಫುಲ್ ಸೈಲೆಂಟ್ ಇದೆಯಪ್ಪ. ಒಬ್ರು ನ್ಯೂಸ್ ನೋಡ್ತಾವ್ರೆ, ಒಬ್ರು ಕೆಲಸ ಮಾಡ್ತಾವ್ರೆ. ನಾನು ಬಂದಿರೋದೇ ಗೊತ್ತಿಲ್ಲ. ಮಮ್ಮಿ ನೀನ್ ಬಂದಿರೋದು ನನಗೆ ಗೊತ್ತಿಲ್ವಾ? ಸೈಲೆಂಟಾಗಿ ಕೂತಿದ್ದೀರಾ? ನೀನೇನೋ ಮಾತಾಡ್ತಾ ಇದ್ದಲ್ಲ, ಅದಕ್ಕೆ ಸುಮ್ಮನೆ. ಗೈಸ್ ಇವಾಗ ನಮ್ಮ ಪ್ಲೇಸಿಗೆ ಬಂದಿದ್ದೀವಿ ಎಡಿಟಿಂಗ್ ಮಾಡೋಕ್ಕೆ. ನೆನ್ನೆ ಮೊನ್ನೆಲ್ಲ ಮೆನ್ಷನ್ನೇ ಮಾಡಿಲ್ಲ. ಇವಾಗ ಇದನ್ನೆಲ್ಲ ಒಂದು ಎಕ್ಸ್ಟ್ರಾ ಮಿಕ್ಕಿರೋದನ್ನೆಲ್ಲ ಆಗಬೇಕು. ಸ್ವಲ್ಪ ಫ್ಯಾನ್ ಹಾಕೊಂಡು ರೆಸ್ಟ್ ಮಾಡೋಣ. ಫುಲ್ ಸೆಕೆ ಅಂದರೆ ಸೆಕೆ, ಸಖತ್ ಸೆಕೆ ಇದೈತೆ. ಸೆಕೆ ಅನ್ನೋದಕ್ಕಿಂತ ಫುಲ್ಲು ನೀನು ಎಲ್ಲಿ ನಿಂತ್ಕೊತೀವಿ ಅಲ್ಲೇ ಬೇವ್ರ ನೀರು ಅಲ್ಲಲ್ಲೇ ಹರಿತಾ ಇರ್ತದೆ ಫುಲ್ಲು. ಎಲ್ಲ ಊಟ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಎಡಿಟ್ ಮಾಡಬೇಕಷ್ಟೇ. ಸೊ ಇಲ್ಲಿ ನಮ್ಮದು ಕನ್ಸಿಸ್ಟೆನ್ಸಿನ ಕಂಟಿನ್ಯೂ ಮಾಡೋಣ. 26 ಅಲ್ವಾ, 26 ಆಗಲೇ 2 ಆಗಿಬಿಟ್ಟಿದೆ. ಮರ್ತೋಗ್ಬಿಡ್ತೀನಿ, ಅದಕ್ಕೆ ಈಗಲೇ ಹಾಕ್ಬಿಟ್ಟು ಮಲ್ಕೊಂಬಿಡ್ತೀನಿ. ಇಲ್ಲಾಂದರೆ 2-3 ಹಂಗಂಗೆ ಬಿಟ್ಟಿದೆ, ಆಗಲೇ ಎಲ್ಲ ಫಿಲ್ ಮಾಡಿದ್ದೀನಿ ಕೂತ್ಕೊಂಡು ಅಷ್ಟೇ. ನೆಕ್ಸ್ಟ್ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಸ್ಟೇ ಕನ್ಸಿಸ್ಟೆನ್ಸಿ, ಸ್ಟೇ ಫೋಕಸ್ಡ್.